ಏನೂ ಇಲ್ಲ ಸರ್. ಇವಾಗ ಪ್ರೆಸೆಂಟು ಆಟೋದವ್ರು ಏನು ಉಳಿಲ್ಲ, ಮೈ ಮೇಲೆ ಬಟ್ಟೆನೂ ಉಳಿಯಲ್ಲ ಸರ್. ಇನ್ನು ಸಾಯೋದೊಂದೇ ಗತಿ, ಬಿಟ್ಟು ಬೇರೆ ಗತಿನೂ ಇಲ್ಲ. ಇನ್ನು ಎಲ್ಲಿ ಹೊರಗಡೆ ಬಂದ್ರೆ ಗ್ಯಾಸ್ ಸಿಗ್ತಿಲ್ಲ, ಮನೇಲಿ ಹೋದ್ರೆ ಮನೇಲಿ ಕಷ್ಟ, ಹೊರಗಡೆ ಬಂದ್ರೆ ಗ್ಯಾಸ್ ಕಷ್ಟ. ಗ್ಯಾಸ್ ಇದ್ಮೇಲೆ ಆರ್ಡರ್ ಸಿಗಲ್ಲ. ಆರ್ಡರ್ ಸಿಕ್ಕರೆ ಅದು ಏನು ಯೂಸ್ ಇಲ್ಲ. 12 ಕಿಲೋಮೀಟ್ರ್ 300 ರೂಪಾಯಿ ಕೊಡ್ತೇನೆ, ಅದು ಏನು ನಮ್ಗೆ ಯೂಸಿನೇ ಆಗಲ್ಲ ಸರ್. ಗ್ಯಾಸ್ ಅಲ್ಲಿ ಬಂದಿರೋ ದುಡ್ಡೆಲ್ಲ ಗ್ಯಾಸಿಗೆ ಇಡೋಕ್ಕಾಗುತ್ತೆ. ಇದನ್ನ ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ಸರ್ಕಾರ ಏನೋ ಒಂಥರ ನಿನ್ನೆಲಿಂದ ಮೀಡಿಯಾದಲ್ಲಿ ಬರ್ತಾ ಇದೆ, ಎಲ್ಲ ಮೀಡಿಯಾದಲ್ಲೂ ಬರ್ತಾ ಇದೆ. ಆದ್ರೆ ಯಾವೊಬ್ಬರು ನಮ್ಮ ಬಗ್ಗೆ ಮಾತಾಡ್ತಾನೆ ಇಲ್ಲ, ಅದ್ರ ಬಗ್ಗೆ ಸ್ಪಂದನೆ ಇಲ್ಲ. ದಯವಿಟ್ಟು ಇವಾಗನ ಗಮನ ಹರಿಸಿ ಏನೋ ಒಂದು ಪರಿಹಾರ ಕೊಡಿ. ಆಲ್ಟ್ರೇಷನ್ ಮಾಡಿ ಕೇಳಿ, ಪೆಟ್ರೋಲ್ ಆಲ್ಟ್ರೇಷನ್ ಏನೋ ಒಂದು ಮಾಹಿತಿಯನ್ನ ಕೊಡಿ. ಸಿಗುತ್ತೋ ಸಿಗಲ್ಲ ಅಂತ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದೀವಿ ಸರ್. ಆ ಥರ ಆಗಿಬಿಟ್ಟಿದೆ. ಸಿಗುತ್ತೆ ಅಂತ ಗ್ಯಾರಂಟಿ, ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ನಾವು ಏನು ಮಾಡೋದು, ಸಿಗತ್ತನ? ಇವು 2 ದಿನ ಆಯ್ತು, ಊಟ ತಿಂಡಿ ಇಲ್ಲೇ ಮಲಗಿದ್ದೀವಿ. ಇವಾಗ ಏನು ಮಾಡ್ಬೇಕಾಗುತ್ತೆ ನಾವು? 105 ರೂಪಾಯಿ ರೇಟ್ ಇದೆ. ಆ 105 ರೂಪಾಯಿ ರೇಟ್ ತಗೊಂಡು ಏನು ಮಾಡ್ತೇವೆ? 105 ರೂಪಾಯಿ 1 ಲೀಟ್ರ್ ತಗೊಂಡು ಹೋದ್ರೆ 300 ರೂಪಾಯಿ ಬರುತ್ತೆ. 300 ರೂಪಾಯಿ 200 ರೂಪಾಯಿ ಇದಕ್ಕೆ ಹೋಗುತ್ತೆ. 100 ರೂಪಾಯಿ ಗ್ಯಾಸಿಗೆ ಹೋದ್ರೆ 200 ರೂಪಾಯಿ ಉಳಿತೆ. ಆ 200 ರೂಪಾಯಿನೂ ದುಡಿಮೆ ಇಲ್ಲ ಸರ್. ಅದು ನಮ್ಮ ಪರಿಸ್ಥಿತಿ. ಇನ್ನು ಸಾಯೋದೊಂದೇ ನಿಂತಿದೆ, ಬಿಟ್ಟು ಬೇರೆ ಏನೂ ಇಲ್ಲ ಸರ್. ನಮ್ದು ಆಟೋದವರು ಸರ್ ಮೊನ್ನೆ ಸೋಮವಾರದಿಂದ ಇದೇ ಥರ ಆಗಿದೆ ಸರ್. ಮುಂದಿನ ವಾರ ಸ್ವಲ್ಪ ಚೆನ್ನಾಗಿತ್ತು, ರೇಟ್ ಪರವಾಗಿ ಆದ್ರೂ ಸ್ವಲ್ಪ ಚೆನ್ನಾಗಿ ಸಿಗ್ತಿತ್ತು. ಈ ವಾರ ಎಲ್ಲೂ ಸಿಗ್ತಾ ಇಲ್ಲ ಸರ್. ಈ ಸೋಮವಾರದಿಂದ ಭಾಳ ಟೈಟ್ ಆಗಿಬಿಟ್ಟಿದೆ ಸರ್. ಎಲ್ಲ ಚಾಲಕ ವರ್ಗರದು ನಮ್ಮದು ಎಲ್ಲರದು ನಾಯಿ ಪಾಡಾಗಿಬಿಟ್ಟಿದೆ ಸರ್. ಏನು ಮಾಡೋಕ್ಕಾಗಲ್ಲ, ಆ ಥರ ದಿನ ಪರಿಸ್ಥಿತಿ ಆಗಿಬಿಟ್ಟಿದೆ ಸರ್ ನಮ್ದು. ನಮ್ಮ ಆಟೋದವರು ಎಷ್ಟು ಕಷ್ಟ ಬೀಳ್ತಾವ್ರೆ ಅಂದ್ರೆ, ಗ್ಯಾಸ್ ಇಲ್ದಿರಾ ಮನೆಗೆ ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ. ಇದನ್ನ ಯಾರಾದ್ರೂ ಬಂದು ಕೇಳ್ತಾರ? ಆಟೋದವ್ರದ್ದು ಪ್ರಾಬ್ಲಮ್ ಒಬ್ರಾದ್ರೂ ಕೇಳೋರವ್ರ? ಲೈನಲ್ಲಿ ನಿಂತವ್ರ ಅಷ್ಟೇ. ನೀವ್ ಇವಾಗ ಬಂದಿದ್ದೀರಾ ಏನೋ ನಿಮ್ಮಿಂದ ಗೊತ್ತಾಗ್ಬೋದು. ಯಾರ್ದಾದ್ರೂ ಆಟೋದವ್ರ ಕಷ್ಟ ಗೊತ್ತಾಗ್ತೈತಾ? ಗ್ಯಾಸಿಗೆ ಎಷ್ಟು ಪರದಾಡ್ತಾ ಇದೀವಿ, ಮನೆ ಬಾಡಿಗೆ ಕಟ್ಟಿಲ್ಲ, ಮಕ್ಳಿಗೆ ಸ್ಕೂಲ್ ಫೀಸ್, ನೆಕ್ಸ್ಟ್ ಮನೆ ರೇಷನ್ನು ಯಾರು ಮಾಡ್ಕೊಡ್ತಾರೆ? ಆಟೋದವ್ರ ಕಷ್ಟ ಯಾರಿಗೆ ಗೊತ್ತಾಗುತ್ತೆ ಹೇಳಿ? ಯಾರಾದ್ರೂ ಒಬ್ರು ಬಂದು ಹೇಳ್ತಾವ್ರ? ಏನಾದ್ರು ನೋಡ್ತಾವ್ರ ಯಾರಾದ್ರೂ? ಗ್ಯಾಸ್ ಇಲ್ಲ, ಎಲ್ಗೋಗೋಣ ನಾವು? ಮನೆ ರೇಷನ್ ರೈಟ್ ಮಾಡವ್ರೆ, ಬೆಳೆಗಳು, ಗ್ಯಾಸ್ ಸಿಲಿಂಡರ್ ಮನೆದು ಜಾಸ್ತಿ ಆಗಿದೆ. ಯಾರದ್ ಏನಕ್ಕೆ ಹಿಂಗ್ ಮಾಡ್ತಾವ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಹಳೆ ಆಟೋ ಏನಾದ್ರು ಹೋಗ್ಬಿಡ್ಬೇಕಾ? ಇಲ್ಲ ನಮ್ಮಂತ ಬಡವರಲ್ಲ ಆಟೋ ಡ್ರೈವರ್ಗಳು ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾರಾದ್ರೂ ಬಂದು ಹೆಲ್ಪ್ ಮಾಡ್ಬೇಕು. ನಮ್ಮ ಆಟೋದವ್ರಿಗೆ ಏನಾದ್ರು ಅನುಕೂಲ ಐತೆ? ಆಟೋದವ್ರಿಗೆ ಯಾರಾದ್ರೂ ಗೌರ್ಮೆಂಟ್ ಇಂದ ಏನಾದ್ರು ಅನುಕೂಲ ಮಾಡ್ಕೊಡ್ತಾವ್ರೆ ನಮ್ಮ ಆಟೋ ಡ್ರೈವರ್ಗೆ? ಯಾರಾದ್ರೂ ಒಬ್ರು ಆಟೋವ್ರ ಕಷ್ಟ ಯಾರು ಬಂದು ಕೇಳ್ತಾರ? ಯಾರು ಕೇಳೋರೇ ಇಲ್ಲ ಗತಿ. ಇವಾಗ ಇಷ್ಟು ಉದ್ದ ಲೈನ್ ಇದೆ, ಯಾರಾದ್ರೂ ಒಬ್ರು ಬಂದು ಕೇಳ್ತಾವ್ರ? ಅವ್ರವ್ರ ಪಾಟ್ ಬರ್ತಾರೆ, ಹೋಗ್ತಾ ಇರ್ತಾರೆ. ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ ಕೇಳಿದ್ರೆ ನಾಳೆ ಬರುತ್ತೆ, ನಾಳಿದ್ ಬರುತ್ತೆ, 11 ಗಂಟೆಗೆ ಬರುತ್ತೆ ಅಂದವ್ರು. ಬೆಳಿಗ್ಗೆ 7 ಗಂಟೆ 6 ಗಂಟೆ 4 ಗಂಟೆಗೆ ಬಂದಿರೋರು ಲೈನಲ್ಲಿ ಹಾಕಿರೋದು. ನಾವು ಮನೇಲಿ ಜೀವನ ಮಾಡೋದ್ ಬೇಡವಾ? ಹೆಂಡತಿ ಮಕ್ಳನ್ನ ಸಾಕೋದ್ ಬೇಡವಾ? ಯಾರು ಬಂದು ಏನ್ ನೋಡ್ತಾವ್ರೆ? ಯಾರು ಹೆಲ್ಪ್ ಮಾಡ್ಬೇಕು? ಯಾರಾದ್ರೂ ಅಧಿಕಾರಿಗಳು ನೋಡ್ತಾರೆ? ಏನಾದ್ರು ಆಟೋ ಡ್ರೈವರ್ ಕಷ್ಟ ಯಾರು ಕೇಳವ್ರವ್ರೆ? ಯಾರು ಕೇಳ್ತಾ ಇಲ್ಲ. ಯಾರು ಕೇಳ್ತಾರೆ? ಎಲ್ಲೆಲ್ಲಿ ಸುತ್ತಿದೀನಿ ಗೊತ್ತಾ? ಗ್ಯಾಸು ರಿಸರ್ವ್ ಎಲ್ಲ ಐತೆ, 1 ಪಾಯಿಂಟ್ ಇದ್ದಿತ್ತು ರಿಸರ್ವ್. ಬರೀ ಸುತ್ತ ಹುಡ್ಕಕ್ಕೆ 15-20 ಕಿಲೋಮೀಟರ್ ಹುಡುಕಿದೀನಿ, ಎಲ್ಲೂ ಇಲ್ಲ ಗ್ಯಾಸು. ರಾತ್ರಿಯಿಂದನೂ ಎಷ್ಟು ಜನ ಇಲ್ಲಿ ಕಾಯ್ತಾ ಇದ್ದಾರೆ? ಎಷ್ಟ್ ಜನ ಸರ್? ನೋಡಿ ಸರ್, ಲೈನ್ ಎಷ್ಟಿದೆ, ಎಲ್ಲಿವರೆಗೂ ಹೋಗಿದೆ, ನೀವೇ ನೋಡಿದಿರಲ್ಲ. ಇಲ್ಲಾಂದ್ರು ಕ್ಯೂ ಎಷ್ಟು ದಿವಸದಿಂದ ಇದೆ ಸರ್? 2-3 ದಿನದಿಂದ ಇರೋದು ಸರ್. ನಾವು 2-3 ದಿವಸ ಸ್ಟಾಕ್ ಬಂದಿಲ್ಲ. ಬಂದ್ರೆ ಏನು ಒಬ್ಬೊಬ್ರಿಗೆ ಹಾಕೊಟ್ಬಿಡ್ತಾರೆ, 6 ಲೀಟರ್ ಹಾಕ್ತಾರೆ. ನಮ್ ಗಾಡಿ ಎಲ್ಲ ಮಿನಿಮಮ್ 10 ಲೀಟರ್ ಇರ್ಬೇಕು. ಗಾಡಿ ಡ್ಯೂಟಿ ಮಾಡ್ಬೇಕಂದ್ರೆ 10 ಲೀಟರ್ ಇರ್ಲೇಬೇಕು. ಖಾಲಿನೇ 5-6 ಲೀಟರ್ ಹೋಗ್ಬಿಡುತ್ತೆ ಸರ್. ಜೀವನ ಹೆಂಗ್ ಮಾಡೋದ್ ನಾವು? ನಿಮ್ಮ ಅಸೋಸಿಯೇಷನ್ ವತಿಯಿಂದ ಏನಾದ್ರು ಸರ್ಕಾರಕ್ಕೆ ದೂರ್ ಕೊಡುವಂತದ್ದು ಏನಾದ್ರು ಮಾಡಿದ್ರೆ ಏನ್ ಮಾಡಿದಿರಾ? ಏನಿಲ್ಲ ಸರ್, ಅಸೋಸಿಯೇಷನ್ ಅಲ್ಲಿ ಮಾಡೋ ಪ್ರಯತ್ನ ಮಾಡ್ತಾವ್ರೆ. ಅವ್ರ ಬಗ್ಗೆನೂ ನಾವೇನು ಹೇಳಂಗಿಲ್ಲ, ಯಾಕಂದ್ರೆ ಅವರೇ ನೋಡಿ ತಿಳ್ಕೊಂಡವ್ರೆ. ಗ್ಯಾಸ್ ಇಲ್ಲ ಅಂದ್ರೆ ಅವ್ರೇನು ಮಾಡಕ್ಕಾಗಲ್ಲ. ಇದು ಸರ್ಕಾರ ಬಂದು ಇದ್ ಮಾಡ್ಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಅಸೋಸಿಯೇಷನ್ ಅವರು ಹೇಳಷ್ಟು ಹೇಳ್ಬೋದು ಅಷ್ಟೇ. ಅವ್ರ ಕೈಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ. ಏನಂದ್ರೆ ಸರ್ಕಾರನೇ ಇದಕ್ಕೆ ಇದ್ ಮಾಡ್ಕೊಬೇಕು ಅಷ್ಟೇ ಹೊರ್ತು ನಾವು ಅಸೋಸಿಯೇಷನ್ ಎಲ್ಲಿ ಸಾರ್ ಮಾಡ್ತಾರೆ? ಅವ್ರು ಆದಷ್ಟು ಪ್ರಯತ್ನ ಮಾಡ್ತಾರೆ. ನೋಡಿ ನೀವೇ ಎಷ್ಟು ಜನ ನಿಂತಿದ್ದು ಗೊತ್ತಾ? ಅವ್ರವ್ರ ದುಡಿಮೆ ಬಿಟ್ಟು ಹೆಂಡತಿ ಮಕ್ಳನ್ನ ಸಾಕ್ಬೇಕು, ಬಾಡಿಗೆ ಕಟ್ಬೇಕು, ರೇಷನ್ ಕಟ್ಟಿ ಯಾರು ಕೊಡ್ತಾರೆ? ಏನೋ ಸರ್ಕಾರದಿಂದ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡೋರ? ಮಾಡ್ತಾರ? ಆಟೋದವ್ರಿಗೆ ಏನಾದ್ರು ಒಂದು ಸ್ಪೆಷಾಲಿಟಿ ಇದೆಯಾ? ಏನಿದೆ ಹೇಳಿ? ಯಾರು ಕೇಳ್ತಾರೆ? ನೋಡಿ, ಆಟೋದವ್ರ ಕಷ್ಟ ಯಾರು ಕೇಳೋರೇ ಇಲ್ಲ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.